ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ನಾನಲ್ಲಿ ಅಷ್ಟೆಲ್ಲ ಮಾತಾಡಿದ್ರು ನೀನೇನು ಮಾತಾಡದೆ ಹಾಗೆ ಬಂದಿಲ್ಲ ಸುಬ್ಬು. ನಾನು ವರ ಮತ್ತೆ ವರ್ಧನ್ ಮದುವೆ ಮಾಡಿಸಿದ್ದಕ್ಕೆ ಮಾವ ಎಷ್ಟು ಖುಷಿ ಪಟ್ರು ಗೊತ್ತಾ? ನೀನು ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅಂತ ಹೇಳಿದ್ರು ನನಗೆ. ಆದರೆ ನೀನೇನು ಹೇಳ್ದೆ ಹಾಗೆ ಬಂದ್ಬಿಟ್ಟಿಯಲ್ಲ ಸುಬ್ಬು, ನಿಂಗೇನು ಅನ್ನಿಸ್ಲಿಲ್ವಾ? ಸುಬ್ಬು ಮಾತಾಡು ಸುಬ್ಬು, ಏನಾದರೂ ಮಾತಾಡು ಪ್ಲೀಸ್. ಮೇಡಮ್ ಹಿಂಸೆ ಮಾಡಬೇಡಿ ಪ್ಲೀಸ್. ಅಬ್ಬಾ ಅಂತೂ ಮಾತಾಡೋದಿಲ್ಲ. ಅಲ್ಲ ಸುಬ್ಬು, ಮನೆಯವ್ರು ಎಲ್ಲರ ಹತ್ರನೂ ನೀನು ಚೆನ್ನಾಗೇ ಮಾತಾಡ್ತೀಯ, ಆದರೆ ನಾನು ಮಾತಾಡಿದ್ರೆ ಮಾತ್ರ ಉರು ಉರು ಅಂತ ಉರಿತಾ ಇರ್ತೀಯ. ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಸುಬ್ಬು? ನಾನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಬಿಡು. ಆದರೂ ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಕಾರಣ ಇರುತ್ತೆ ಸುಬ್ಬು. ನಾನು ಮಾಡಿದ್ದು ಎಲ್ರಿಗೂ ತಪ್ಪು ಅಂತ ಅನ್ನಿಸ್ಬೋದು, ಆದರೆ ನನ್ನ ಉದ್ದೇಶ ಖಂಡಿತ ತಪ್ಪಲ್ಲ ಸುಬ್ಬು. ಹಾಗಂತ ನೀವು ಅಂದ್ಕೊಂಡಿದ್ದೀರಾ ಮೇಡಮ್? ವರನ್ ಮದುವೆ ಮಾಡಿಸ್ಬಿಟ್ಟೆ, ಈಗ ಮನೆ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅಂತ. ಈಗ ಅವಳ ಮದುವೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಅವಳ ಮದುವೆ ನಿಂತು ಹೋಗಿ, ಊರವ್ರ ಮುಂದೆ ನಮ್ಮ ಮನೆಯವ್ರ ಮರ್ಯಾದೆ ಹೋಗಿ, ಈಗ ಮನೆಯವ್ರು ಯಾರು ನೋಡೋಕ್ಕೆ ಆಗ್ದಿರೋ ಥರ ಅವಳ ಮದುವೆ ಆಗೋಯ್ತಲ್ಲ ಮೇಡಮ್. ತಂಗಿ ಮದುವೆನ ಕಣ್ತುಂಬ ನೋಡಿ ಆನಂದ ಪಡೋಷ್ಟು ಅದೃಷ್ಟನೇ ನನಗೆ ಸಿಗ್ಲಿಲ್ವಲ್ಲ ಮೇಡಮ್. ಇದಕ್ಕೂ ನೀವೇ ಕಾರಣ ಅಲ್ವಾ? ನಿಮ್ಮ ಮೇಲೆ ಕೋಪ ಮಾಡ್ಕೋಬಾರ್ದು, ನಿಮಗೆ ನೋವು ಮಾಡಬಾರ್ದು ಅಂತ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಹಾಗೆ ಇದ್ಬಿಡಿ, ನನ್ನನ್ನು ಹರ್ಟ್ ಮಾಡಿಬಿಡಿ, ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ ಮೇಡಮ್ ಪ್ಲೀಸ್. ಹೋಗು ಹೋಗು, ಇನ್ನೆಷ್ಟು ದಿನ ಹೀಗೆ ಸಿಡುಕ್ತೀಯ ಅಂತ ನಾನು ನೋಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಮನೆಯವ್ರು ಎಲ್ಲರ ಪ್ರೀತಿನೂ ಗಳಿಸ್ಕೊತೀನಿ. ಇನ್ನು ನಿನ್ನ ಪ್ರೀತಿ ಯಾವತ್ತಿದ್ರೂ ನನ್ನ ಸ್ವತ್ತೆ, ನನ್ನ ಸ್ವಂತ. ಅದ್ರ ಬಗ್ಗೆ ನಾನೇನೂ ಚಿಂತೆ ಮಾಡಬೇಕಾಗಿಲ್ಲ. ಪ್ರಸಾದಕ್ಕೆ ಕೊಬ್ಬರಿ, ಬೆಲ್ಲ, ಅವಲಕ್ಕಿ ಇಷ್ಟು ಸಾಕಲ್ವಾ? ಹಾಂ ಸಾಕಮ್ಮ. ಅವಲಕ್ಕಿನ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಮೃದುವಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತಮ್ಮ. ಸರಿ. ಹಾಂ ಮಾವ, ಕೊಬ್ಬರಿ ತುರಿ ಮತ್ತೆ ಬೆಲ್ಲನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತಲ್ಲ? ಹೌದು ಹೌದು, ಲಾಸ್ಟಲ್ಲೇ ಹಾಕೋಣ. ಮೊದಲು ಅವಲಕ್ಕಿ ಚೆನ್ನಾಗಿ ನೆನಿಲಿ, ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ದನ, ಹಬ್ಬದ ದಿನ ಮೈ ತುಂಬ ಕೆಲಸ ಇಟ್ಕೊಂಡು ಇಲ್ಲಿ ಯಾಕೆ ಕೂತಿದ್ಯಾ? ಕೊಬ್ಬರಿ ತುರ್ದು ಅವಲಕ್ಕಿ ನೆನೆಯಾಕು ಅಂತ ಹೇಳದ್ನಲ್ಲ, ನೆನೆಯಾಕ್ತಾ? ಅಯ್ಯೋ ಅಮ್ಮ, ಕೊಬ್ಬರಿ ತುರಿಯೋದಿರ್ಲಿ, ಅಲ್ಲಿ ನೋಡಮ್ಮ, ಅಡುಗೆ ಮನೆಯಲ್ಲಿ ಸೊಸೆ ಮಾವ ಇಬ್ರು ಸೇರ್ಕೊಂಡು ಹಬ್ಬದ ಸಂಭ್ರಮ ಮಾಡ್ತಾ ಇದ್ದಾರೆ. ಆ ಸಂಭ್ರಮ ನೋಡಕ್ಕಾಗದೆ ಬಂದಿಲ್ಲಿ ಕೂತಿದ್ದೀನಿ. ಮಾವ, ಇದನ್ನ ನಾವು ನೈವೇದ್ಯಕ್ಕೆ ಅಂತ ಮಾಡ್ತಿರೋದು, ಟೇಸ್ಟ್ ಮಾಡೋ ಹಾಗಿಲ್ಲ. ಆದ್ರೆ ಸಿಹಿ ಕರೆಕ್ಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮನಸ್ಸಲ್ಲಿ ಸಿಹಿ ಇದ್ದಾಗ, ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಇದ್ದಾಗ ಎಲ್ಲ ಸರಿಯಾಗೇ ಇರುತ್ತಮ್ಮ. ಆಗ ಒಂದು ವೇಳೆ ಸಪ್ಪೆ ಇದ್ರೂ ನಿಮ್ಮ ಕೈಯಾರ ಪ್ರಸಾದ ಕೊಡ್ತಿರಲ್ಲ, ಆಗ ಸಿಹಿ ಆಗ್ಬಿಡುತ್ತೆ ಬಿಡಿ. ಅಬ್ಬಬ್ಬಬ್ಬಬ್ಬ, ಏನೇ ಅವ್ರ ಮೆರ್ದಾಟ! ಊರಲ್ಲಿ ಇಲ್ದಿರೋ ಮಾವ ಸೊಸೆ ತರ ಆಡ್ತವ್ರೆ. ಏನ್ ಆಡ್ತವ್ರೆ, ಏನ್ ಮಾಡ್ತವ್ರೆ, ಅಯ್ಯೋ ನೋಡಕ್ ಆಗ್ತಿಲ್ಲ.
ಅದಕ್ಕೆ ಅಲ್ವೇನಮ್ಮ ನಾನು ಇಲ್ಲಿಗೆ ಬಂದು ಕೂತಿರೋದು. ಅಡುಗೆ ಮನೆನ ಅವ್ರು ಸ್ವಂತ ಮಾಡ್ಕೊಂಬಿಟ್ಟವ್ರೆ. ಹೋಗ್ಲಿ ಬಿಡು, ಏನೋ ಮಾಡ್ತಾರಲ್ಲ ಮಾಡ್ಲಿ. ಅವಲಕ್ಕಿ ತಗೊಳ್ಳಿ. ಓಹೋ, ಅಡುಗೆ ಮನೆಯಲ್ಲ ಗಮನಿಸ್ತಾ ಇದ್ದೀರಾ? ನಮಗೊಂಚೂರು ಟೇಸ್ಟ್ಗೆ ಅಂತ ಹಾಕ್ಬೋದೆ? ಅಯ್ಯೋ, ಇವತ್ತು ಉಪವಾಸ ಅಂತ ಹೇಳಿಲ್ವಾ ಅಲ್ಲಿದ್ರೆ? ಇದೆಲ್ಲ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು. ಪೂಜೆ ಆದಮೇಲೆ ಇದನ್ನ ಪ್ರಸಾದ ಅಂತ ಕೊಡ್ತೀವಿ, ಆಗ ತಿನ್ನೋರಂತೆ. ಓ, ನೀವು ಪ್ರಸಾದನ ಕೈಗೆ ಹಾಕೋ ತನಕ ನಾವು ಬಾಯಿಗೇನು ಹಾಕಂಗಿಲ್ವೇ? ಅಯ್ಯೋ, ಬೇಯಿಸಿದ್ದೇನು ತಿನ್ನಬಾರ್ದು. ಆಗ ಒಂದು ವೇಳೆ ಹೊಟ್ಟೆ ಹಸಿದ್ರೆ ಸ್ವಲ್ಪ ಫಲಾಹಾರ ತಿನ್ಬೋದು. ಓ, ಈ ಒಳ್ಳೆ ಕಥೆ ಆಯ್ತಲ್ಲ. ಈಗ ಇದು ಉಪವಾಸದ ಕಾರ್ಯಕ್ರಮ ಮುಗಿಯೋದು ಯಾವಾಗ? ಇಡೀ ದಿನ ಉಪವಾಸ ಮಾಡಬೇಕು, ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು. ಜಾಗರಣೆ ಮುಗಿತಿದ್ದ ಹಾಗೆ ಬೆಳಗಾಗಿದ ತಕ್ಷಣ ಪೂಜೆ ಮಾಡಿ ಉಪವಾಸ ಮುರಿಬೋದು. ಓ, ಬೆಳಗ್ಗೆ ತನಕ ಹಸ್ಕೊಂಡು ನನ್ನ ಕೈಲಂತೂ ಇರೋದಕ್ಕಾಗಲ್ಲ. ಈ ಕಾರ್ಯಕ್ರಮ ಇಷ್ಟೊಂದಿದೆ ಅಂತಂದ್ರೆ ಮಾವ, ನೀವು ಅಂದ ಹಾಗೆ ಈ ಫಲಹಾರ ಏನಾರ ಸೇವಿಸ್ಬೋದು ಅಂತಂದ್ರಲ್ಲ, ತಿನ್ಬಹುದಂತ ಮಮ್ಮಿನ ಒಂದು ಮಾತು ಕೇಳ್ಕೊಂಡ್ ಬಂದ್ಬಿಡ್ಲಾ? ಮಮ್ಮಿ, ಸುಬ್ಬು ಬೇಗ ಬಂದ್ರೆ ಪೂಜೆ ಮುಗಿಸ್ಬಿಟ್ಟು ಪ್ರಸಾದ ತಿಂದು ಬಿಡ್ಬೋದು. ತಿಂದ್ರೆ ಕಲ್ಲಂಗಡಿ ಎಣ್ಣೆಲ್ಲ ಆಲ್ರೆಡಿ ಕರ್ಗೆ ಹೋಗಿದೆ. ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಸೊಬ್ಬು ಈ ಮನೆಗೆ ದುಡಿತಾ ಇರೋ ಹುಡುಗ, ಅವನ ದುಡಿಮೆಯಿಂದಲೇ ನಾವೆಲ್ಲ ಬಿಟ್ಟಿಯಾಗಿ ಅನ್ನ ತಿಂತಾ ಇರೋದು. ಆ ಹುಡುಗ ಈ ಮನೆಗೋಸ್ಕರ ಏನೇನೆಲ್ಲ ಮಾಡಿದಾನೆ, ಏನೇನು ತ್ಯಾಗ ಮಾಡಿದಾನೆ ಅಂತ ತ್ಯಾಗಮಯಿ ಮನೆಗೆ ಬರೋ ಸಮಯದಲ್ಲಿ ಬಾಗಿಲಲ್ಲಿ ನಿಂತು ಕಾದು ಬರಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಹೆಂಡತಿಗಿಲ್ಲದ ಕಾಳಜಿ ನನಗೂ ನನ್ನ ಮಗನಿಗೂ ಇದೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಹೆಂಡತಿ ತೋರಿಸೋ ಕಾಳಜಿ ಜೀವನ ಪೂರ್ತಿ ಇರುವಂತದ್ದು. ಕಾರಣ ಇದ್ದಾಗಷ್ಟೇ ಕಾಳಜಿ ತೋರಿಸುವಂತಹ ನಾಟಕ ಬಯಲಾಗೋವರೆಗೂ ಮಾತ್ರ ಇರುವಂತದ್ದು. ನಿಮ್ ಕಾಳಜಿ ತುಂಬಾ ಚೆನ್ನಾಗಿದೆ, ತೋರಿಸಿ ತೋರಿಸಿ. ತೋರ್ಸ್ಕೊತೀವಿ ಬಿಡಿ, ತೋರಿಸಿ. ಕಟ್ಟಿಗೆ ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬೇಗ ಸ್ನಾನ ಮಾಡಿ ಪೂಜೆ ಮಾಡಕ್ ಬಂದ್ಬಿಡಪ್ಪ. ನೋಡು, ನಾನು ನನ್ನ ಮಗ ಮಧ್ಯಾಹ್ನ ಅಲ್ವೇನ, ಮಧ್ಯಾಹ್ನದಿಂದನೂ ನಾನು ನನ್ನ ಮಗ ಇಲ್ಲೇ ನಿಂತ್ಕೊಂಡು ಕಾಯ್ತಿದ್ವಿ ನಿನಗೋಸ್ಕರ. ಬೇಗ ರೆಡಿಯಾಗಿ ಬರಪ್ಪ. ಸಿನಿಮಾ, ಸೀರಿಯಲ್ ಇದೆಲ್ಲ ತುಂಬಾ ಜಾಸ್ತಿ ನೋಡ್ತೀರಾ ಅನ್ಸುತ್ತಲ್ವಾ ನೀವು? ಹೌದೌದು, ನಾವು ನೋಡ್ಲೇಬೇಕು. ಅಲ್ಲಿ ನಡೆಯೋ ಕುತಂತ್ರ ನಾಟಕ ಇಲ್ಲಿ ನಡೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.